ಹಾಯ್ ನಮಸ್ತೆ ಫ್ರೆಂಡ್ಸ್. ಸೊ ನನ್ನ 9ನೇ ವ್ಲಾಗ್ಗೆ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ, ಸೊ ಇವತ್ತು ನಾನು ಈ ವೀಕ್ ಸ್ವಲ್ಪ ನನಗೆ ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ ಎಪಿಸೋಡ್ಸು ವ್ಲಾಗು. ಏನೋ ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಬಿಡ್ರಿ. ಸ್ಟೀಮ್ ತೊಗೊತಾ ಇದ್ದೆ, ಮಾರ್ನಿಂಗಿಂದ ಒಂದು 4 ಟೈಮ್ಸ್ ತೊಗೊಂಡೆ. ವರ್ಕಿಗೂ ಹೋಗಿದ್ದೆ, ಅಲ್ಲೂ ಇರೋಕ್ಕಾಗಲಿಲ್ಲ, ಹಂಗಾಗಿ ಬೇಗ ಬಂದುಬಿಟ್ಟೆ ಕೇಳಿಕೊಂಡು. ಸ್ಟೀಮ್ ತೊಗೊಂಡಾದಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು. ಸೊ ಇಟ್ಸ್ ಅ ಬೆಸ್ಟ್ ಎಲ್ಲದಕ್ಕೂ ಇದೊಂದು ಸ್ಟೀಮು. ಕೋಲ್ಡು, ಹೆಡ್ಡೇಕು, ತಲೆ ಭಾರ ಅಂತ ಇದ್ದರೆ. ಸೊ ಹುಷಾರಿಲ್ಲ ಅಂತ ಅಂದರೆ ನನಗಂತೂ ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಮನೇಲೆಲ್ಲ ಹೆಂಗೆಂಗೋ ಬಿದ್ದುಬಿಟ್ಟಿದೆ. ಸೊ ಅದಕ್ಕೆ ಫಸ್ಟು ಸ್ಟ್ರಾಂಗಾಗಿ ಒಂದು ಕಾಫಿ ಕೊಟ್ಬಿಟ್ಟು ಇವನ ಜೊತೆಗೆ ಹಂಗೆ ಸ್ವಲ್ಪ ಆ ನೋವನ್ನೆಲ್ಲ ಮರೆಯೋಕ್ಕೋಸ್ಕರ ಇವನ ಜೊತೆಗೆ ಸ್ವಲ್ಪ ತರಲೆ ಮಾಡಿಕೊಂಡು ಸೊ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡೆ. ಸ್ವಲ್ಪ ಬೇಗ ತಲೆನೋವು ಆಗುತ್ತೆ ಅಂತ ನಾನು ಸಡನ್ಲಿ ಯಾವುದೂ ಆ ಥರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಅಮೃತಾಂಜನು ಕಾಫಿ ಅಮೃತಾಂಜನಲ್ಲೇ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ. ಬಟ್ ನನಗಿದು ಫಸ್ಟು ಹೋಮ್ ರೆಮಿಡಿ ಕಾಫಿ ಮತ್ತು ಅಮೃತಾಂಜನ್. ಸೊ ಕಾಫಿ ಹಾಲು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಹಂಗೆ ಬಿಟ್ಟಿದ್ದೆ. ನಾನು ಪ್ರತಿ ಸಲ ಹಾಲು ಕಾಯಿಸುವಾಗಲೂ ಕುದಿಸ್ಬಿಡ್ತೀನಿ, ಅದೇನೋ ನನಗೆ ಸಮಾಧಾನನೇ ಆಗಲ್ಲ. ಹಾಲು ಕುದಿಯಕ್ಕೆ ಬಂತು. ಸೊ ಅದು ಈ ಸ್ಪೂನಲ್ಲಿ ಇದು ಶೇಕ್ ಮಾಡ್ತಾ ಇರುವಾಗ ನನಗದು ಹಿಂಗೆ ರಿಂಗ್ ಟೈಪ್ ಇರುತ್ತಲ್ಲ, ನನಗದು ತುಂಬ ಇಷ್ಟ ನೋಡೋಕ್ಕೆ. ಮಾಡ್ತಾನೇ ಇರಬೇಕು ಅನಿಸುತ್ತೆ ಅದು. ಆಮೇಲೆ ಅದು ತೆಗೆದ್ಮೇಲೆ ನೋಡಿರಿ ಈ ಥರ ಬರುತ್ತಲ್ಲ ಬಬಲ್ಸ್ ನನಗೆ ತುಂಬ ಇಷ್ಟ ನೋಡೋಕ್ಕೆ. ಸೊ ಸ್ವಲ್ಪ ಕುಡಿದೆ. ಅವನು ನನಗೂ ಬೇಕು ಅಂತ ಅಂತಿದ್ದ, ಬಟ್ ಅವನಿಗೆ ಕಾಫಿ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಅವನು ಹಾರ್ಲಿಕ್ಸ್ ಕೊಟ್ಬಿಟ್ಟೆ ಅವನಿಗೆ. ಸ್ವಲ್ಪ ಟಿ ವಿ ಆನ್ ಮಾಡಿದ್ರೆ ಬರೀ ಸೀರಿಯಲ್ಗಳೇ ಫಸ್ಟು. ಸೊ ಹಾಗಾಗಿ ನಾನು ಆಫ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದ್ವು. ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ಮನೇಲಿ ಒಬ್ರಿಗೆ ಹುಷಾರಿಲ್ಲ ಅಂತ ಅಂದು ಏನೋ ಒಂಥರ ಫಸ್ಟು ನಮ್ಮ ಮನೆಯವ್ರಿಗೆ ಬಂತು, ಆಮೇಲೆ ನನ್ನ ಮಗಂಗೆ ಬಂತು, ಇವಾಗ ಅವರಿಬ್ಬರಾದ್ಮೇಲೆ ಕೊನೆಗೆ ನಾನೊಬ್ಬಳು ಬಾಕಿ ಇದ್ದೆ. ನಾನು ಟೀಸ್ ಮಾಡ್ತಾಯಿದ್ದೆ ಅವರಿಬ್ಬರಿಗೂ, ನಿಮ್ಮಿಬ್ರಿಗೆ ಮಾತ್ರ ಬರುತ್ತೆ, ನನಗೆ ಬರಲ್ಲ ಆ ಥರ ಎಲ್ಲ ಅಂತ. ನೋಡಿದ್ರೆ ಅವರಿಬ್ಬರು ಅದೇನಂತ ಶಾಪ ಹಾಕ್ಬಿಟ್ರೆ ಏನೋ ಗೊತ್ತಿಲ್ಲ, ನನಗೂ ಸಡನ್ನಾಗಿ ಎಫೆಕ್ಟ್ ಹೊಡಿತದು. ಸೊ ಹಂಗಾಗಿ ಹೆಂಗೋ ಇನ್ನೇನು ಮಾಡಬೇಕಲ್ಲ, ಮತ್ತೆಲ್ಲ ಹಂಗಂಗೆ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ, ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಸ್ವಲ್ಪ ಟಯರ್ಡ್ನೆಸ್ ಇನ್ನೂ ಸ್ವಲ್ಪ ಇತ್ತು. ಸೊ ಹಾಗಾಗಿ ಇದು ಆಗೋ ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು ಮೊದಲು ಹೋಗಿ ಮೆಡಿಸಿನ್ಸ್ ತೊಗೊಂಬಂದು ಊಟ ಮಾಡಿ ಬೇಗ ಮಲ್ಕೊಂಬಿಟ್ಟೆ. ಮತ್ತು ನಾಳೆನೂ ರಜೆ ಹಾಕಿದ್ರೆ ಮನೆಯಲ್ಲಿ ಇರೋಕ್ಕೂ ಆಗಲ್ಲ, ಅದಕ್ಕೆ ಸ್ವಲ್ಪ ಆರಾಮಾಗೋಣ ಅಂತ ಅಂದ್ಬಿಟ್ಟು ಹೆಂಗಾದರೂ ಆಗಲಿ ಅಂತ ಹೋಗಿ ಮೆಡಿಸಿನ್ ತೊಗೊಂಬಂದು. ಸೊ ಇದಾಗಿತ್ತು ಇವತ್ತು ನನ್ನ ಪುಟ್ಟ ವ್ಲಾಗ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತಾಯಿದ್ದೀನಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್.